ಯಾರಿ ಅಭಿನೇತ್ರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಅಭಿನೇತ್ರಿ ಈ ಚಿತ್ರದ ಹೆಸರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿರ್ತೀರಿ. ಯಾಕಂದ್ರೆ ಅಭಿನೇತ್ರಿ ಚಿತ್ರ ಸೆಟ್ಟೇರಿದ ದಿನದಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ಸುದ್ದಿಯನ್ನ ಮಾಡ್ತಾನೆ ಇದೆ. ಕಂಟಿನ್ಯೂಸ್ ಸುದ್ದಿಯಲ್ಲಿರುವ ಚಿತ್ರ ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೂಜಾ ಗಾಂಧಿ ಅಭಿನೇತ್ರಿಯಾಗಿ ಕಣಕ್ಕೆ ಇಳಿದಿರೋದು. ಈ ಚಿತ್ರದ ಮೇನ್ ಹೀರೋಯಿನ್ ಆಗಿ ಪೂಜಾ ಗಾಂಧಿ ನಟಿಸ್ತಾ ಇರೋದು. ಜೊತೆಗೆ ಅಭಿನೇತ್ರಿ ಚಿತ್ರಕ್ಕೆ ಹಣ ಹಾಕ್ತವ್ರು ಅಂದ್ರೆ ನಿರ್ಮಾಪಕರು ಕೂಡ ಪೂಜಾ ಗಾಂಧಿ. ಸಾಕಷ್ಟು ಸುದ್ದಿಯಲ್ಲಿದೆ, ಚರ್ಚೆಗಳು ನಡೀತಾ ಇದೆ. ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತು ಅಭಿನೇತ್ರಿ ಚಿತ್ರ. ಎಲ್ಲದರ ಮಧ್ಯೆ ಇರುವ ಒಂದೇ ಒಂದು ಅನುಮಾನ, ಯಾರು ಈ ಅಭಿನೇತ್ರಿ? ಈ ಸಲುವಾಗಿ ಚರ್ಚೆಯನ್ನ ಮಾಡಲಿಕ್ಕೆ ಚಿತ್ರತಂಡ ಜೊತೆಗೆ ಸಾಕಷ್ಟು ಜನ ಗಣ್ಯರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಪೂಜಾ ಗಾಂಧಿ ಅವರು ಖುದ್ದು ನಮ್ಮ ಜೊತೆ ಸ್ಟುಡಿಯೋದಲ್ಲಿರೋದು. ಪೂಜಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಚಿತ್ರದ ನಿರ್ದೇಶಕರಾದ ಸತೀಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಾನು ಆಗಲೇ ಹೇಳಿದಾಗೆ ಚಿತ್ರ ಕೋರ್ಟ್ ಮೆಟ್ಟಿಲು ಇರದೆ, ಅದರದೇ ಆದ ಕಾರಣದಿಂದಾಗಿ ಹೀಗಾಗಿ ಪೂಜಾ ಪರವಾಗಿ ಹೋರಾಡ್ತಿರುವ ವಕೀಲರಾದ ಅಜಿತ್ ಅಚ್ಚಪ್ಪ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯರು ಕನ್ನಡ ಚಿತ್ರರಂಗದ ದಿಗ್ಗಜರ ಸಾಲಿನಲ್ಲಿ ನಿಲ್ಲುವಂತವರು ಭಗವಾನ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು PH ವಿಶ್ವನಾಥ್ ಇವರು ಕೂಡ ಹಿರಿಯರು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜಾ, ಫಸ್ಟ್ ನಿಮಗೆ ಕ್ವೆಶ್ಚನ್, ಹೌ ಆರ್ ಯು ಆಫ್ಟರ್ ಸೋ ಮಚ್ ಆಫ್ ಕಾಂಟ್ರವರ್ಸೀಸ್? ಅಷ್ಟೊಂದು ಸುದ್ದಿ, ಮೇಲೆ 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 ಸುದ್ದಿ, ಈಗ ಹೇಗಿದೆ? ಹೌ ಆರ್ ಯು ನೌ? ಐ ಆಮ್ ವೆರಿ ಗುಡ್. ಯಾಕೆ ಅಂದರೆ ನಾವೇನೋ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಹೊಡ್ತೀವಿ, 100% ತುಂಬಾ ಹರ್ಡಲ್ಸ್ ಬರುತ್ತೆ, ಡಿಫಿಕಲ್ಟೀಸ್ ಬರುತ್ತೆ. ಅದಕ್ಕೆ ದಾಟಿ ನಾವು ನೆಕ್ಸ್ಟ್ ಸ್ಟೆಪ್ ತಗೊಂಡ್ರೆ ಅದೇ ವಿನರ್ ಹೇಳ್ತೀವಿ. ಯಾಕೆಂದರೆ ಈ ಪಿಕ್ಚರ್ ಸ್ಟಾರ್ಟ್ ಆಗೋ ಟೈಮಿಂದ ಎಲ್ಲಿ ತನಕ ತುಂಬ ಹರ್ಡಲ್ಸ್ ನೋಡಿ 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 ಈಗ ಏನೂ ಕಷ್ಟ ಬಂದರೆ ಭಯ ಆಗಲ್ಲ. ಯಾಕೆಂದರೆ ತುಂಬ ಪ್ರೀತಿಯಿಂದ ಒಂದು ಚಿತ್ರನ ಮಾಡಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದ್ದು ನನ್ನ ಜೊತೆ ಸಪೋರ್ಟ್ ಇದೆ. ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಇವತ್ತು. ನನಗೆ ನಿಜವಾಗ್ಲೂ ಇದು ನನ್ನ ಸೌಭಾಗ್ಯ ದ್ಯಾಟ್ ಐ ಹ್ಯಾವ್ ಸೋ ಮೆನಿ ಪೀಪಲ್ ಟು ಸಪೋರ್ಟ್ ಮೀ. ಆ್ಯಂಡ್ ಈಗ ಏನೂ ಪ್ರಾಬ್ಲಮ್ ಬರಲಿ, 100% ನಾನು ಫೈಟ್ ಮಾಡಿ ಮುಂದೆ ಹೋಗ್ತೀನಿ ಅಷ್ಟೇ. ಸೊ ಗಟ್ಟಿ ಮಾಡಿದೆ ಚಿತ್ರ. ಎಷ್ಟು ಕಾಂಟ್ರವರ್ಸಿ ಆಯಿತು ಅಷ್ಟು ಪೂಜಾ ಇಸ್ ಬಿಕಮಿಂಗ್ ಸ್ಟ್ರಾಂಗ್. ಓಕೆ ಸರ್, ಸತೀಶ್ ಸರ್ ಹೇಳಿ. ಸಾಕಷ್ಟು ಸುದ್ದಿ ಆಯಿತು, ಒಂದು ಚಿತ್ರ ಕಾಂಟ್ರವರ್ಸಿಯಿಂದನೇ ಜನರನ್ನ ಹೆಚ್ಚು ರೀಚ್ ಆಗ್ತಿದೆ ಅಂತ ಹೇಳಿ ಇತ್ತೀಚಿನ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಅದು ಒಂಥರ ಎಷ್ಟು ಕಾಂಟ್ರವರ್ಸಿ ಆಗುತ್ತೋ ಅಷ್ಟು ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿ. ಅಭಿನೇತ್ರಿ ಆ ದೃಷ್ಟಿಯಲ್ಲಿ ನೋಡಿದ್ರೆ ಸಾಕಷ್ಟು ಕಾಂಟ್ರವರ್ಸಿಗಳಾಯಿತು, ಸಾಕಷ್ಟು ಚರ್ಚೆಗಳಾಯಿತು. ಏನನ್ಸುತ್ತೆ ಇದ್ರ ಬಗ್ಗೆ? ಇಷ್ಟೊಂದು ಅವಶ್ಯಕತೆ ಇತ್ತು ಅನ್ಸುತ್ತಾ ಅಥವಾ ಬೇಡಿತ್ತು ಅಂತ ಅನ್ಸುತ್ತಾ? ಮೇಡಮ್, ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಇತ್ತೀಚೆಗೆ ಒಂದಷ್ಟು ಕಾಂಟ್ರವರ್ಸಿಯಿಂದ ಸಿನಿಮಾಗಳು ಹೆಸರು ಮಾಡ್ತಾ ಇರೋದು ನಿಜ ಅಂತೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಬಟ್ ಅಭಿನೇತ್ರಿ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಭೆ ಇರೋ ಕಡೆ ಕಾಂಟ್ರವರ್ಸಿ ಯಾವುದು ಬೇಡ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಆಶೀರ್ವಾದ ಇದೆ, ಅವರ ಸಹಕಾರಗಳಿದೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಿರೋಂಥ ಸಿನಿಮಾ. ಇಲ್ಲಿ ನಾವು ಕಾಂಟ್ರವರ್ಸಿನ ಮಾಡಿಬಿಟ್ಟು ಸಿನಿಮಾಗೆ ಹೆಸರು ತಂದುಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ತನ್ನಿಚ್ಚಿಗೆ ತಾನೇ ಕಂಟಕಗಳು, ಕಾಂಟ್ರವರ್ಸಿಗಳು ಅಭಿನೇತ್ರಿನ ಹುಡ್ಕೊತ ಬಂತು. ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನನಗೆ ಇನ್ನೊಂದು ಮಾತು ತುಂಬ ಖುಷಿಯಾಗುತ್ತೆ. ಈ ಕಾಂಟ್ರವರ್ಸಿಗಳು ತನ್ನಿಚ್ಚಿಗೆ ತಾನೇ ಬಂದಿದ್ದು ಒಳ್ಳೆಯದು ಕೆಟ್ಟದ್ದು ನಾನು ಹೇಳೋಕ್ಕೋಗಲ್ಲ. ಬಂಗಾರನ ನಾವು ಹೆಚ್ಚಿಗೆ ಕಾಯಿಸ್ತಾ ಹೋದಷ್ಟು ಅದು ತುಂಬ ಒಳಗೆ ಬರುತ್ತೆ. ಹೆಂಗಾಗ್ಬಿಟ್ಟಿದೆ ಅಭಿನೇತ್ರಿ ಇವತ್ತು. ಅಭಿನೇತ್ರಿಗೆ ಏನಕ್ಕೆ ಒಳಗೆ ಬಂದಿದೆ ಅಂದರೆ, ಸಮಸ್ಯೆಗಳು ತನ್ನಿಚ್ಚಿ ತಾನೇ ಹುಡುಕೊಂಬಂದು ಅಭಿನೇತ್ರಿ ಮೇಲೆ ಬೀಳ್ತಾ ಇದೆ. ಹಂಗಾಗಿ ಅಭಿನೇತ್ರಿಗೆ ಹೆಸರು ಬರ್ತಾ ಇದೆ. ಅದು ನಾವು ಮಾಡಿರೋ ತಪ್ಪಲ್ಲ, ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಇದೆ. ನಾವೇನು ಸಿನಿಮಾಗೆ ಚಿತ್ರನೇ ನಮ್ಮ ಸಿನಿಮಾನೇ ಚಿತ್ರರಂಗನೇ ನಮ್ಮ ಜೀವನ ಅಂತ ನಂಬ್ಕೊಂಡಿರೋರು ನಾವು. ಚಿತ್ರ ಮತ್ತು ನಮ್ಮ ಕೆಲಸವನ್ನು ಅಷ್ಟು ಪ್ರೀತಿಸೋರು ನಾವು ಕೆಲಸನ ಪ್ರೀತಿಸಿದ್ರೆ ಕೆಲಸ ನಮ್ಮನ್ನು ಪ್ರೀತಿಸಿ ಅದಕ್ಕೋಸ್ಕರ ಅಭಿನೇತ್ರಿಗೆ ಹೆಸರು ಬಂದಿದೆ. ಅಂದರೆ ಈ ಕಾಂಟ್ರವರ್ಸೀಸ್ ನಿಮಗೆ ಪಾಸಿಟಿವ್ ಆಗಿ ಹೆಲ್ಪ್ ಆಗ್ತಿದೆಯಾ ಅಥವಾ ನೆಗೆಟಿವ್ ಇಮೇಜ್ ತಂದು ಕೊಡ್ತಾ ಇದೆ ಅನ್ಸುತ್ತಾ ಅಭಿನೇತ್ರಿ ಫಿಲ್ಮ್ಗೆ? ಮೇಡಮ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಚಿತ್ರ ಎಷ್ಟು ನಾವು ಕಲೆ ಅಂತ ಹೇಳ್ತೀವೋ ಜೊತೆಗೆ ಇತ್ತೀಚೆಗೆ ಚಿತ್ರ ಅನ್ನೋದು ವ್ಯಾಪಾರೀಕರಣ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ, ಅದು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಹಣವನ್ನು ಹಾಕಿದಾಗ ನಿರ್ಮಾಪಕನಿಗೆ ಹಣ ವಾಪಸ್ ಬಂದಾಗ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಅವನು. ಈ ರೀತಿ ಇರಬೇಕಾದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರು ನಿರ್ಮಾಪಕರು ಒಂದಷ್ಟು ಟೈಮ್ ಝೋನ್ ಇಟ್ಕೊಂಡು ಅವರು ಸಿನಿಮಾನ ಶೂಟ್ ಮಾಡಿರ್ತಾರೆ. ಅವ್ರದ್ದು ಏನೇನೋ ಕಷ್ಟ ಸುಖಗಳು ಇಟ್ಕೊಂಡು ಸಿನಿಮಾನ ಶೂಟ್ ಮಾಡಿರ್ತಾರೆ. ಇಂಥ ಒಂದು ವಿಷಯಗಳು ಬಂದಾಗ ಅವರಿಗೆ ಒಂದು ಸ್ವಲ್ಪ ಅವ್ರು ಮಾಡ್ಕೊಂಡಿರೋಂಥ ಪ್ಲಾನಲ್ಲಿ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಇದಾಗೋದು ಸಹಜ, ವಿಚಲಿತರಾಗೋದು ಸಹಜ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಈಗಲೇ ಗೊತ್ತಿದೆ, ಒಂದಷ್ಟು ಇದು ಪ್ರಾಬ್ಲಮ್ ಇರುತ್ತೆ, ರಿಲೀಸ್ ಪ್ರಾಬ್ಲಮ್ ಇರುತ್ತೆ, ಥಿಯೇಟರ್ಗಳನ್ನ ಹುಡುಕಬೇಕು, ಅದಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಎಲ್ಲ ಅಂತ. ಬಟ್ ಇಲ್ಲಿ ಏನೇ ತೊಂದರೆ ಬಂದರೂ ನನಗೆ ಪರವಾಗಿಲ್ಲ, ಈ ಕಥೆನ ನಾವು ಯಾರಿಂದನೂ ಕದ್ದಿಲ್ಲ. ಎಷ್ಟೋ ಜನ ನಿರ್ದೇಶಕರ ಹತ್ರ, ಹಿರಿಯರ ಹತ್ರ ಕೂತು ಡಿಸ್ಕಸ್ ಮಾಡಿದ್ದೀವಿ. ಯಾವಾಗಾದರೂ ಪರವಾಗಿಲ್ಲ, ನನ್ನ ಧೈರ್ಯದಿಂದ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ, ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣಾದರೂ ಪರವಾಗಿಲ್ಲ ಪೂಜಾ ಗಾಂಧಿ ಮೇಡಮ್ ಅಷ್ಟು ಧೈರ್ಯ ತಗೊಂಡು ನಿಂತಿದ್ದಾರಲ್ವ, ಅದು ನನಗೆ ತುಂಬ ಖುಷಿ ಆಗುತ್ತೆ. ರೈಟ್ ಪೂಜಾ, ಕಾಂಟ್ರವರ್ಸಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಅಭಿನೇತ್ರಿ ಫಿಲ್ಮ್ ಬಗ್ಗೆ ಫೋಕಸ್ ಮಾಡೋದಾದ್ರೆ ಏನು ಸ್ಟೋರಿ? ಅಭಿನೇತ್ರಿಲಿ ಏನಿದೆ, ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ದೀರಾ ಫಿಲಮ್ ಮುಖಾಂತರ? ಸಿನಿಮಾ ನೋಡಿ
ಅದಕ್ಕೆ ಮುಂಚೆ ಯಾಕಂದ್ರೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಸಿನಿಮಾ ನೋಡಿ, ಸಿನಿಮಾ ಯಾಕೆ ಮಾಡ್ತೀವಿ? ಪ್ರೇಕ್ಷಕರಿಗೋಸ್ಕರ. ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ನಾನು ಈ ತರ ಇಲ್ಲಿ ಕೂತ್ಕೊಂಡು ಕತೆ ಹೇಳಕ್ ಆಗಲ್ಲ. ಸಿನಿಮಾ ನೋಡಿ ನಿಮ್ಗೆ ಏನಂತ ಹೇಳಿದ್ರೆ, ಯಾರೇ ಒಬ್ಬ ನಿರ್ದೇಶಕರನ್ನಾಗಿರಲಿ, ಯಾರೇ ಒಬ್ಬ ಕಲಾವಿದರನ್ನಾಗಿರಲಿ, ಫಸ್ಟೇನೆ ಕತೆ ಏನು ಅಂತ ಕೇಳಿದ್ರೆ ಏನು ಹೇಳಕ್ಕೆ ಸಾಧ್ಯ? ನಾವು ಸಿನಿಮಾ ಮಾಡೋದೇ 4 ಗೋಡೆಗಳ ಮಧ್ಯೆ ಕೋಣೆಯಲ್ಲಿ ಒಂದು ಬೆಳ್ಳಿ ಪರದೆ ಮೇಲೆ ಸಿನಿಮಾನ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅಂತ. ನಾವೆಲ್ಲೋ ಒಂದು ಮಾಧ್ಯಮದ ಮುಂದೆ, ಅದರ್ವೈಸ್ ಎಲ್ಲೋ ಒಂದು ತಂಡದ ಮುಂದೆ ಕೂತ್ಕೊಂಡು ಕತೆ ಹೇಳ್ತಾ ಹೋದರೆ, ಪ್ರತಿ ಸರಿನೂ ನಾವು ಕತೆನೇ ಹೇಳ್ತಾ ಹೋದರೆ ಚಿತ್ರದಲ್ಲಿ ಏನು ಮಾಡಿದ್ದೀನಿ ಅಂತ ಕ್ಯೂರಿಯಾಸಿಟಿ ಏನಿರುತ್ತೆ? ನಿಜ. ಓಕೆ ಪೂಜಾ, ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಈ ಚಿತ್ರದ ಕತೆನೇ ಸಾಕಷ್ಟು ಕಾಂಟ್ರವರ್ಸಿಗೆ ಎಲ್ಲ ಒಂದು ಕಡೆ ದಾರಿ ಮಾಡಿಕೊಡ್ತು ಅಂತ ಹೇಳಿ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಈ ಕತೆನ ನಾವು ತುಂಬಾನೇ ರಿಸರ್ಚ್ ಮಾಡಿದ್ದೀವಿ. ಓಕೆ, ಇಲ್ಲಿ ಭಗವಾನ್ ಸರ್ ಇದ್ದಾರೆ, ವಿಶ್ವನಾಥ್ ಸರ್ ಇದ್ದಾರೆ ಅಂತ. ಯಾಕೆ ಅಂದರೆ ನಾನು ಮತ್ತು ನಮ್ಮ ಡೈರೆಕ್ಟರ್ ಸತೀಶ್ ಸರ್, ವಿ ಹ್ಯಾವ್ ರಿಯಲಿ ವರ್ಕ್ಡ್ ಆನ್ ದ ಸ್ಕ್ರಿಪ್ಟ್. ನಾವು ಸುಮ್ಮನೆ ಆಗಿ ಒಂದು ಥಾಟ್ ಬಂತು ಚಿತ್ರ ಮಾಡೋಣ ಅಲ್ಲ, ಅದ್ರ ಮೇಲೆ ತುಂಬ ಹೋಮ್ವರ್ಕ್ ಮಾಡಿ ಚಿತ್ರನ ಮಾಡಿದ್ದೀವಿ. ಓಕೆ, ಈಗ ನಮ್ಮ ಚಿತ್ರಕ್ಕೆ ಲಾಂಚ್ ಆಯಿತು ಆಗಸ್ಟಲ್ಲಿ. ಅದ್ರ ಮುಂಚೆ ಐ ಥಿಂಕ್ ಫೆಬ್ರವರಿ ಮಾರ್ಚಿಂದಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗಿದ ಮೇಲೆ ಅಕ್ಟೋಬರ್ 24ಗೆ ನಾವು ಫ್ಲೋರ್ಗೆ ಹೋಗಿದ್ದೀವಿ. ನಾವೇನು ಪಕ್ಕಾ ಇಲ್ಲದೆ ನಾವು ಫ್ಲೋರ್ಗೆ ಕೂಡ ಹೋಗಿಲ್ಲ. ಓಕೆ, ಆಗಸ್ಟಲ್ಲಿ ಮುಹೂರ್ತ ಮಾಡಬೇಕಿತ್ತು, ಮಾಡಿದ್ದೀವಿ. ಅಕ್ಟೋಬರ್ 24ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿ ಎಷ್ಟೊಂದು ನಾವು ಅಂದರೆ ಈಗ 10 ಮಂತ್ಸ್ ಆಯಿತು, ಮೋರ್ ದೆನ್ 10 ಮಂತ್ಸ್. ಯಾವುದು ನಾವು ಹಾಲಿಡೇ ಆಗಲಿ, ಇಲ್ಲ ಅಂದರೆ 1 ಡೇ ನಾವು ನೆಮ್ಮದಿಯಿಂದ ಮಲಗಿದ್ದೀವಿ ಇಲ್ಲ. ಯಾಕೆ ಅಂದರೆ ಈ ಚಿತ್ರ ಬರೀ ಒಂದು ಚಿತ್ರ ಇಲ್ಲ, ಇಟ್ ಈಸ್ ಒನ್ ಡ್ರೀಮ್, ಇಟ್ ಈಸ್ ಒನ್ ಜರ್ನಿ. ಅಂದರೆ ಎವ್ರಿ ಆ್ಯಕ್ಟ್ರೆಸ್ ವಿಲ್ ಡೂ ಎನಿಥಿಂಗ್ ಟು ಡೂ ಅ ರೋಲ್ ಲೈಕ್ ಅಭಿನೇತ್ರಿ ವಾಟ್ ಐ ಹ್ಯಾವ್ ಪ್ಲೇಡ್ ಇನ್ ದಿಸ್ ಮೂವಿ, ಯುನೋ. ಅದ್ರ ಜೊತೆಗೆ ಸಿನಿಮಾ ಮಾಡಿದ್ದೀವಿ ಒಂದು ಪ್ಯಾಷನಿಂದ, ಒಂದು ಸಿನಿಮಾ ಮೇಲೆ ಇರೋ ಪ್ರೀತಿಯಿಂದ. ಓಕೆ, ಯಾಕೆ ಅಂದರೆ ನಾನು ಒಂದು ಅಭಿನೇತ್ರಿ, ನಾನು ಒಂದು ಆ್ಯಕ್ಟ್ರೆಸ್, ನನಗೆ ಇದು ಬಿಟ್ಟರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಐ ಆಲ್ವೇಸ್ ವಾಂಟೆಡ್ ಟು ಡೂ ಪ್ರೊಡಕ್ಷನ್. ಯುನೋ, ಲೈಫಲ್ಲಿ ಮುಂದೆ ಹೋಗಬೇಕು, ನೆಕ್ಸ್ಟ್ ಸ್ಟೆಪ್ ಪ್ರೊಡಕ್ಷನ್ 100% ಮಾಡ್ತೀನಿ ಅಂತ. ಈ ಚಿತ್ರನ ಇಟ್ಸ್ ಲೈಕ್ ಮೈ ಬೇಬಿ, ಯುನೋ, ಲೈಕ್ ಮೈ ಚೈಲ್ಡ್. ಆ್ಯಂಡ್ ಇಷ್ಟೊಂದು ರಿಸರ್ಚ್ ಮಾಡಿ ನಾವು ಈ ಕತೆನ, ಯಾಕೆಂದರೆ ಐ ಬಿಕಮ್ ವೆರಿ ಇಮೋಷನಲ್ ಬಿಕಾಸ್ ವಿ ಹ್ಯಾವ್ ರಿಯಲಿ, ನಾವು ಬೆಳಗ್ಗೆ 5 ಗಂಟೆ ಬೆಳಗ್ಗೆ ಎದ್ದು ವಿ ಯೂಸ್ ಟು ಗೋ ಟು ಪೀಪಲ್ಸ್ ಡೋರ್ ಸ್ಟೆಪ್ ಆ್ಯಂಡ್ ಆಸ್ಕ್ ದೆಮ್, ವಿ ವಾಂಟ್ ಇನ್ಫಾರ್ಮೇಷನ್ ಅಬೌಟ್ 70s, ಹೆಂಗಿತ್ತು ಇಂಡಸ್ಟ್ರಿ, ಏನಿತ್ತು, ಹೆಂಗಿತ್ತು, ಹೌ ಯೂಸ್ ಟು ವರ್ಕ್, ಎವ್ರಿಥಿಂಗ್ ಎಲ್ಲ ತಗೊಂಡು ವಿಷಯನ ನಾವು ಫಿಕ್ಷನ್ ಮಾಡಿದ್ದೀವಿ. ಆ್ಯಂಡ್ ಸಂಬಡಿ ಕಮ್ಸ್ ಅಂಡ್ ಸೇಸ್ ದಟ್ ಓಕೆ ನಾವು ಕದ್ದಿದ್ದೀವಿ ಅಂದರೆ 100% ಇಮೋಷನಲ್. ಯಾಕೆ ಅಂದರೆ ಈ ಸಿನಿಮಾ ಒಂದು ಸ್ಕ್ರ್ಯಾಚ್, ಒಂದು ಥಾಟ್ ಬಂದ ತಕ್ಷಣ ಬಂದಿದ್ದಿಂದ ಇಲ್ಲಿ ತನಕ ಐ ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್, ಯು ನೋ, ಆ್ಯಂಡ್ ಐ ಹ್ಯಾವ್ ನಾಟ್ ಕಾಂಪ್ರಮೈಸ್ ಇನ್ ಎನಿ ವಿಚ್ ವೇ ಆನ್ ಮೈ ಮೂವಿ. You can ask my director this actually, he'll be the better person to say. ಚಿತ್ರಕ್ಕೆ ಹಣ ಹಾಕಿರೋದ್ರಿಂದ ಮಾತ್ರ ಇಷ್ಟೊಂದು ಇನ್ವಾಲ್ವ್ಮೆಂಟ್. ಹಣದು ಪ್ರಶ್ನೆ ಮಾತ್ರ ಅಲ್ಲ, ಇಟ್ ಈಸ್ ಅ question of prestige. It is a question of my name, my what respect and what image I have in the society. And plus as a filmmaker, as a ಸಿನಿಮಾ ಮಾಡಬೇಕು ಅಂದರೆ ಓಕೆ ಆಯಿತು, ಯಾವುದು ರೀಮೇಕ್ ಸಬ್ಜೆಕ್ಟ್ ತೊಗೊಂಡು, ಇಲ್ಲ ಅಂದರೆ ಯಾವುದು ಈಸಿಯಾಗಿ ಸಬ್ಜೆಕ್ಟ್ ತೊಗೊಂಡು ಮಾಡ್ಬೋದಾಗಿತ್ತು. ಆರ್ ಇಫ್ ಓನ್ಲಿ ಐ ಹ್ಯಾವ್ ಟು ಥಿಂಕ್ ಆಫ್ ಮನಿ, ನೋ, ಐ ಹ್ಯಾವ್ ಲವ್ ಫಾರ್ ಸಿನಿಮಾ. ಪ್ರೀತಿ ಇದೆ ಸಿನಿಮಾ ಮೇಲೆ, ಅದಕ್ಕೆ ಐ ಆಮ್ ಸ್ಟ್ರಗ್ಲಿಂಗ್ ಆ್ಯಂಡ್ ಐ ಆಮ್ ಫೈಟಿಂಗ್. ಕಲ್ಪನಾ ಹೌದು ಅಲ್ಲ, ನೇರವಾಗಿ ಎಸ್ ಆರ್ ನೋ, ಕಲ್ಪನಾನ ಜೀವನ ಫಸ್ಟಿಂದನೂ ಇಲ್ಲ ಅಂತ ಹೇಳ್ತಾ ಹೋಗಿದ್ದೀನಿ, ಫಸ್ಟಿಂದನೂ ಇಲ್ಲ ಅಂತ ಹೇಳ್ತಾ ಬಂದಿದ್ದೀವಿ, ನೇರವಾದ ಉತ್ತರನೇ ಇಲ್ಲ ಅಂತ ಹೇಳ್ತಾ ಬಂದಿದ್ದೀನಿ. ಅಭಿನೇತರ ಬಗ್ಗೆ ಏನಕ್ಕೆ ರಿಸರ್ಚ್ ನಡೆಯುತ್ತೆ ಅಂತ ಹೇಳಿದ್ರೆ 70ರ ದಶಕದಲ್ಲಿ ಹೆಂಗೆ ಶೂಟಿಂಗ್ ನಡೀತಾ ಇತ್ತು, ಆವಾಗಿನ ಹಿರಿಯ ನಿರ್ದೇಶಕರು ರಿಸರ್ಚ್ ಮಾಡ್ಲಿಕ್ಕೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಅಥವಾ ನಿರ್ದೇಶಕರನ್ನ, ಅದರಲ್ಲಿ ಭಗವಾನ್ ಸರ್ ಕೂಡ ಒಬ್ರು. ಭಗವಾನ್ ಸರ್, ನಿಮ್ಮ ಹತ್ರ ಅಭಿನೇತ್ರಿ ತಂಡ ಬಂದು ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತು, ಅಂದ್ರೆ ಯಾವ ವಿಷಯದ ಬಗ್ಗೆ ರೆಫರೆನ್ಸ್ ತಗೊಂಡ್ರು ಅಂತ ಹೇಳಿ? ರೆಫರೆನ್ಸ್ ಅಂತ ಏನೂ ಇಲ್ಲ, ಕನ್ಸಲ್ಟೇಷನ್ಸ್ ಅಷ್ಟೇ. ಒಂದು ಪಿಕ್ಚರ್ ಮೇಕಿಂಗ್ ಬಗ್ಗೆ ಕನ್ಸಲ್ಟೇಷನ್ಸು, ಹೇಗೆ ಮಾಡಬಹುದು, ಒಂದು ಇವಾಗ ಅಭಿನೇತ್ರಿ ಅಂತಂದರೆ ಶಿ ಈಸ್ ಎ ಸ್ಟಾರ್. ಒಂದು ಸ್ಟಾರ್ ಲೈಫ್ ಹೇಗಿರುತ್ತೆ ಆ ಪೀರಿಯಡ್ನಲ್ಲಿ, 70s ಆ್ಯಂಡ್ 80s ಆ್ಯಂಡ್ 90s ಒಂದು ಸ್ಟಾರ್ ಲೈಫ್ ಹೇಗಿರುತ್ತೆ, ವಾಟ್ ವರ್ ಯುವರ್ ಎಕ್ಸ್ಪೀರಿಯನ್ಸಸ್ ಡ್ಯೂರಿಂಗ್ ದಿ ಶೂಟಿಂಗ್ ವಿತ್ ಸರ್ಟನ್ ಹೀರೋಯಿನ್ಸ್ ಅಂತ ಹೇಳಿದ್ರೆ. ಸರ್ಟನ್ ಹೀರೋಯಿನ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾರ್ದಾರೋ ಹೆಸರುಗಳನ್ನು ಪರ್ಟಿಕ್ಯುಲರ್ ಅಂತ ಯಾವುದೂ ಇರಲಿಲ್ಲಮ್ಮ. ಪರ್ಟಿಕ್ಯುಲರ್ ಆಗಿ ಏನು ನೀವು ನಾನು ಅನೇಕ ಹೀರೋಯಿನ್ಗಳ ಜೊತೆಯಲ್ಲಿ
ವರ್ಕ್ ಮಾಡಿದ್ದೀನಿ. ಅದಕ್ಕೋಸ್ಕರ ದೇ ಆಸ್ಕ್ ಮೀ ಫಾರ್ ಅನ್ ಎಕ್ಸ್ಪೀರಿಯನ್ಸ್. ನಾನಿವಾಗ ಲೀಲಾವತಿಯವರು ನನಗೆ ಹೀರೋಯಿನ್ ಆಗಿದ್ದಾರೆ, ಜಯಂತಿಯವರಾಗಿದ್ದಾರೆ, ಭಾರತೀಯವರಾಗಿದ್ದಾರೆ, ಕಲ್ಪನಾ ಅವರಾಗಿದ್ದಾರೆ, ಲಕ್ಷ್ಮಿ, ರೇಖಾ, ಯಾರು ತಗೋತೀರಾ, ದೇ ಆರ್ ಆಲ್ ಮೈ ಹೀರೋಯಿನ್ಸ್. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಬೈ ಮೀ. ಅಂಥದ್ರಲ್ಲಿ ಅವರು ನಮ್ಮನ್ನು ಬಂದು ನೀವು ಇಷ್ಟೊಂದು ಜನ ಹೀರೋಯಿನ್ಸ್ನ ನೀವು ಸ್ಕ್ರೀನ್ಗೆ ಇಂಟ್ರೊಡ್ಯೂಸ್ ಮಾಡ್ತೀರಲ್ಲ, ಅವರವರ ಲೈಫ್ಗಳಾಗಿತ್ತು, ವಾಟ್ ವಾಸ್ ದೇರ್ ಆಟಿಟ್ಯೂಡ್ ಟುವರ್ಡ್ಸ್ ಯು, ಟುವರ್ಡ್ಸ್ ದ ಡೈರೆಕ್ಟರ್ಸ್ ಇನ್ ದೋಸ್ ಡೇಸ್ ಅಂತೆಲ್ಲ ಈ ಥರ ಜನರಲ್ ಚರ್ಚೆ ಇತ್ತು. ಇಟ್ ವಾಸ್ ಒನ್ ಆಫ್ ದಿ ಪ್ಯಾಸೇಜ್ ಅಷ್ಟೇ. ಓಕೆ, ಅದೇ ಕಲ್ಪನಾ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಇನ್ಪುಟ್ಸ್ ಅನ್ನ ಕೊಟ್ರಿ ಚಿತ್ರತಂಡಕ್ಕೆ ಅಂತ? ಇನ್ಪುಟ್ ಅಂತ ಏನೂ ಇಲ್ಲಮ್ಮ ಅದರಲ್ಲಿ. ಆ ಥರ ದೇರ್ ಆರ್ ಸೋ ಮೆನಿ, ಎವ್ರಿ ಹೀರೋಯಿನ್ ಹ್ಯಾಸ್ ಗಾಟ್ ಅನ್ ಇನ್ಸಿಡೆಂಟ್ ಅದರಲ್ಲಿ. ಅದನ್ನು ನಾನು ಇವಾಗ ಲೀಲಾವತಿಯವ್ರನ್ನ ಹೌ ಶಿ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಹೌ ಶಿ ವಾಸ್ ಆ್ಯಂಡ್ ಹೇಗೆ ನಾಟಕದಿಂದ ಬಂದರು ಅಂತ ಈ ಥರ ಜನರಲ್ಲಾಗಿ ಅವ್ರ ಲೈಫ್ಗಳನ್ನ ಹೇಳ್ಕೊಂಡು ಬಂದು ಹೊರತು. ಆ್ಯಂಡ್ ದಿ ಕಲ್ಪನಾ ಆಲ್ಸೋ ಸ್ಟುಡ್ ಇನ್ ದಿ ಲೈನ್. ಓಕೆ, even others were discussed. Kalpana came on the line and I had to tell them my experiences. ಹೆಲಿಕಾಪ್ಟರ್ನಲ್ಲಿ ಹೇಗೆ ಶೂಟ್ ಮಾಡಿದಾಗ ಹೇಗೆ ಮಾಡಿದ್ಲು, ನಮ್ಮ 2 ಕನಸು ಕ್ಲೈಮ್ಯಾಕ್ಸ್ ಹೇಗೆ ಶೂಟ್ ಮಾಡಿದ್ಲು, ಹೇಗೆ ಸಾಂಗ್ಸ್ ಎಲ್ಲ ಬರ್ತಾ ಇತ್ತು ಅಂತೆಲ್ಲ. ದೀಸ್ ಆರ್ ದಿ ಜನರಲ್ ಡಿಸ್ಕಷನ್ಸ್. ಓಕೆ, ವಿಶ್ವನಾಥ್ ಸರ್, ತಮ್ಮ ಬಳಿ ಕೂಡ ಬಂದಿತ್ತು ಚಿತ್ರತಂಡ ಈ ಒಂದು ಅಭಿನೇತ್ರಿ ಚಿತ್ರಕ್ಕೋಸ್ಕರ ಸಾಕಷ್ಟು ರೆಫರೆನ್ಸ್ ತಗೊಳ್ಳೋಕೆ ಅಥವಾ ಗೈಡ್ಲೈನ್ಸ್ ತಗೊಳ್ಳೋಕೆ ಅಂತ ಹೇಳಿ. ನಿಮ್ಮ ಬಳಿ ಯಾವೆಲ್ಲ ರೀತಿಯ ಚರ್ಚೆಗಳು ನಡೀತು ಅಂತ ಹೇಳಿ? ಅಲ್ಲ, ಅವ್ರು ನನ್ನ ಹತ್ರ ಬಂದಿದ್ದಾರೆ ಅನ್ನೋದು ಒಂದು ರೀಸನ್ನೇ, ಅದು ಕಲ್ಪನಾದಲ್ಲ ಅಂತ ಹೇಳಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾನು ಕಲ್ಪನಾ ಜೊತೆ ಕೆಲಸ ಮಾಡಿಲ್ಲ. ಅದು ಪೂಜಾ ಅವ್ರಿಗೂ ಬ್ರೇಕ್ ತಗೊಳ್ಳೋ ಸಮಯ. ಮತ್ತಷ್ಟು ಚರ್ಚೆನ ನಾವು ಮುಂದುವರಿಸ್ತೀವಿ. ಜೊತೆಗೆ ಮುಂದಿನ ಭಾಗದಲ್ಲಿ ಹಿರಿಯ ನಿರ್ದೇಶಕರಾದ KCL ಸ್ವಾಮಿ ಅವರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅದೆಲ್ಲದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್.